ಪರಮಪೂಜ್ಯ ಜಗದ್ಗುರು ಅನಂತ ಶ್ರೀ ವಿಭೂಷಿತ ವಿಧುಶೇಖರ ಭಾರತೀ ಶ್ರೀ ಸನ್ನಿಧಾನಂ ದಕ್ಷಿಣಾಮ್ನಾಯ ಶ್ರೀ ಶಾರದಾ ಪೀಠ ಶೃಂಗೇರಿರವರ ದಿವ್ಯ ಸಾನ್ನಿಧ್ಯದಲ್ಲಿ ಸದ್ಗುರು ಶ್ರೀ ತ್ಯಾಗರಾಜ ಆರಾಧನೆ ಮತ್ತು ಸಂಗೀತೋತ್ಸವ ಉದ್ಘಾಟನೆ. ಸದ್ಗುರು ಶ್ರೀ ತ್ಯಾಗರಾಜ ಆರಾಧನೆ ಮತ್ತು ಸಂಗೀತೋತ್ಸವ ಪಂಚರತ್ನ ಕೃತಿ ಗೋಷ್ಠಿ ಗಾಯನ ಬೆಂಗಳೂರಿನ ಚಾಮರಾಜಪೇಟೆಯ ಶೃಂಗೇರಿ ಶಂಕರ ಮಠದಲ್ಲಿ 178ನೇ ತ್ಯಾಗರಾಜರ ಆರಾಧನೆ ರಾಷ್ಟ್ರೀಯ ಸಂಗೀತೋತ್ಸವವು ದಿನಾಂಕ 18/1/2025 ಶ್ರೀ ತ್ಯಾಗ ಬ್ರಹ್ಮ ಆರಾಧನಾ ಕೈಂಕರ್ಯ ಟ್ರಸ್ಟ್ ವತಿಯಿಂದ ನಡೆಯಲಿದೆ. ಈ ಶಾಸ್ತ್ರೀಯ ಸಂಗೀತ ಸಂಭ್ರಮದಲ್ಲಿ ಕರ್ನಾಟಕ ಮತ್ತು ಇತರ ರಾಜ್ಯಗಳಿಂದ ಸಂಗೀತಗಾರರು ಪಾಲ್ಗೊಳ್ಳಲಿದ್ದಾರೆ. ಪಂಚರತ್ನ ಕೃತಿ ಗೋಷ್ಠಿ ಗಾಯನ ನಂತರ ಹಾಡುಗಾರಿಕೆಯಲ್ಲಿ ವಿದ್ವಾನ್ ತ್ಯಾಗರಾಜನ್ ಮತ್ತು ತಂಡದವರಿಂದ. ಕಾರ್ಯಕ್ರಮವು 1,000ಕ್ಕೂ ಹೆಚ್ಚು ಪ್ರಸಿದ್ಧ ಶಾಸ್ತ್ರೀಯ ಸಂಗೀತಗಾರರಿಂದ ಪಂಚರತ್ನ ಕೃತಿ ಗೋಷ್ಠಿ ಗಾಯನ ನಡೆಯಲಿದೆ. ಶ್ರೀ ಜಗದ್ಗುರು ಅನಂತ ಶ್ರೀ ವಿಭೂಷಿತ ವಿಧುಶೇಖರ ಭಾರತೀ ಶ್ರೀ ಸನ್ನಿಧಾನಂ ದಕ್ಷಿಣಾಮ್ನಾಯ ಶ್ರೀ ಶಾರದಾ ಪೀಠ ಶೃಂಗೇರಿ ಇವರ ದಿವ್ಯ ಉಪಸ್ಥಿತಿಯಲ್ಲಿ ಈ ಆಧ್ಯಾತ್ಮಿಕ ಕಾರ್ಯಕ್ರಮ ನಡೆಯಲಿದೆ. ಸಂಸತ್ ಸದಸ್ಯ ಡಾಕ್ಟರ್ ಕೆ. ಸುಧಾಕರ್ ಗೌರವಾನ್ವಿತ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ರಾಜಗುರು ಶ್ರೀ ಬಿ. ಎಸ್. ದ್ವಾರಕನಾಥ ಗುರೂಜಿ ಅವರ ಮಾರ್ಗದರ್ಶನದಲ್ಲಿ ನಡೆಯಲಿದೆ. ಹಿಂದೂ ಸಂಪ್ರದಾಯದಲ್ಲಿ, ಹಿಂದೂ ಧರ್ಮದಲ್ಲಿ ಸಾಕ್ಷಾತ್ ಸರಸ್ವತಿ ಸ್ವರೂಪ ಆಗಿರ್ತಕ್ಕಂಥ ಆದಿಶಂಕರಾಚಾರ್ಯರು ಸ್ಥಾಪನೆ ಮಾಡಿರ್ತಕ್ಕಂಥ ಶೃಂಗೇರಿ ಮಠವೂ ಸೇರಿ ಅಂಥ ಒಂದು ಶೃಂಗೇರಿ ಮಠ ಇವತ್ತು
ಇಲ್ಲಿ ತ್ಯಾಗರಾಜರ ಆರಾಧನೆಯನ್ನು ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಯವರು ಇವತ್ತು ಅವರ ಒಂದು ನೇತೃತ್ವದಲ್ಲಿ ನಡೀತಾ ಇದೆ. ನನ್ನ ಗುರುಗಳು ಇವತ್ತು ನಮ್ಮ ರಾಜಗುರುಗಳು ದ್ವಾರಕಾನಾಥರ ಸ್ವಾಮೀಜಿಯವರ ಒಂದು ಆಶೀರ್ವಾದವನ್ನು ಪಡೆದು ನಾನು ಇವತ್ತಿಲ್ಲಿ ಬಂದಿದ್ದೀನಿ. ಇಲ್ಲಿಗೆ ಬಂದು ತ್ಯಾಗರಾಜರ ಕೀರ್ತನೆಯನ್ನು ತಮಗೆಲ್ಲ ಗೊತ್ತಿದೆ. ತ್ಯಾಗರಾಜರಂದರೆ ಸಂಗೀತ ಬ್ರಹ್ಮರಿದ್ದಂಗೆ. ಅಂಥ ಒಂದು ಸಂಗೀತದ ಮೂಲಕನೇ ಸಾಕ್ಷಾತ್ ಪರಮಾತ್ಮನನ್ನು ಓಲೈಸ್ಕೊಂಡಂತಹ, ಪ್ರತ್ಯಕ್ಷ ಮಾಡಿದಂಥ ಒಬ್ಬ ಅಪರೂಪವಾಗಿರ್ತಕ್ಕಂಥ, ಸಾಕ್ಷೀಭೂತವಾಗಿದ್ದಂಥ ಒಂದು ಸಂಗೀತದ ಒಂದು ಸ್ವರೂಪ. ಅಂಥವರ ಒಂದು ಕೀರ್ತನೆಯನ್ನು ಇವತ್ತು ಸದ್ಗುರುಗಳ ಮುಂದೆ ಇವತ್ತು ನಮ್ಮ ಎಲ್ಲ ಮಹಿಳೆಯರು, ಅನೇಕ ಮಹಿಳೆಯರು ಇವತ್ತು ಇಲ್ಲಿ ಭಕ್ತಿಪೂರ್ವಕವಾಗಿ ಅವರ ಸೇವೆಯನ್ನು ಸಂಗೀತದ ಮೂಲಕ ಸಲ್ಲಿಸ್ತಾ ಇದ್ದಾರೆ. ಆದರೆ ಹಿಂದೂ ಧರ್ಮ ಇರತಕ್ಕಂಥ ರಾಷ್ಟ್ರ ಭಾರತದಲ್ಲಿ ಸಂಗೀತಕ್ಕೆ ಒಂದು ಶ್ರೇಷ್ಠವಾದ ಸ್ಥಾನವಿದೆ. ಕರ್ನಾಟಕ ಸಂಗೀತ, ಹಿಂದೂಸ್ತಾನ ಸಂಗೀತ, ಸಂಗೀತವಾದ ಸುಶ್ರಾವ್ಯವಾದ ಸಂಗೀತಗಳು ನಾನಾ ವಿಧಗಳಿಂದ ಕೂಡಿದೆ. ದೇಶದ ಉದ್ದಗಲದಲ್ಲಿ ಸಂಗೀತ ಇದೆ. ಸಂಗೀತ ಮತ್ತು ಭಜನೆಯನ್ನು ಮಾಡ್ತಕ್ಕಂಥ ದೇವರ ಪ್ರತ್ಯಕ್ಷ ಮಾಡಿಸ್ಕೊಳ್ಳಿಕ್ಕೆ ಮಾಡ್ತಕ್ಕಂಥದ್ದು. ಅದರಲ್ಲಿ ನಮ್ಮ ಸುಬ್ಬಲಕ್ಷ್ಮಿಯವರು ಜಗತ್ತನ್ನೇ ಗೆದ್ದು ಭಾರತದ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅಂಥವ್ರನ್ನ ನಾವು ಕಂಡವರು ಮಹಾಪುಣ್ಯವಂತರು. ಇವತ್ತು ವಿಶೇಷವಾದ ದಿವಸ ಒಂದು ತ್ಯಾಗಬ್ರಹ್ಮರ ಪಂಚಮಿ ಅಂಥೇಳಿ ತ್ಯಾಗರ ಆರಾಧನೆ ಪಂಚಮಿಯೇ ಮಾಡ್ತಾರೆ. ಅಂತಹ ದಿವಸ ನಮ್ಮ ಭಾಗ್ಯ. ಇವತ್ತು ಈ ದಿವಸ ಇಲ್ಲಿ ನಮ್ಮ ಶೃಂಗೇರಿ ಸನ್ನಿಧಾನಗಳವರು ವಿಧುಶೇಖರ ಭಾರತಿಗಳು ದಯಮಾಡಿಸಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಮಾಡಿದ್ದಾರೆ. ಆದರೆ ಅಲ್ಲಿ ನಮ್ಮ ಶಾರದಾ ಪೀಠದಲ್ಲಿ ಸಂಗೀತ, ನೃತ್ಯ, ಕಲೆಗೆಲ್ಲ ವಿಶೇಷವಾದ ಬೆಲೆ ಇದೆ. ನವರಾತ್ರಿಯಲ್ಲಿ ಉತ್ಸವ ಮಾಡ್ತಾರೆ. ವಸಂತ ನವರಾತ್ರಿ, ರಾಮನವಮಿಯಲ್ಲಿ ಕೂಡ ಉತ್ಸವ ಮಾಡಿ ಸಂಗೀತಗಾರರಿಗೆ ಬೇಕಾದಷ್ಟು ಉತ್ತೇಜನವನ್ನು ಕೊಟ್ಟಿದ್ದಾರೆ. ಈ ಸಂಗೀತ ನಾದ ಎಂಬತಕ್ಕಂಥದ್ದು ಮನುಷ್ಯನನ್ನು ಎಲ್ಲಿಗೆ ಬೇಕಾದ್ರೂ ಕೊಂಡು ಹೋಗುತ್ತೆ. ನಾನಾ ವಿಧ ಕಾಯಿಲೆಗಳನ್ನು ವಾಸಿ ಮಾಡ್ಬೋದು ಅಂತ ಕೂಡ ಶಾಸ್ತ್ರದಲ್ಲಿ ಉಲ್ಲೇಖವಾಗಿದೆ.